ಜಗತ್ ವಿರುದ್ಧವಾಗಿ ಮಾತಾಡಿದ್ರಿ. ಅದ್ರ ಬೆನ್ನಲ್ಲೇ ಇವತ್ತು ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಅಜ್ಞಾನಿಗಳಿಗೆ ಗುರುವಾಣಿ ಅಂತಕ್ಕಂಥ ಫೇಸ್, ಅದು ಜಗದ್ಗುರುಗಳ ಫೇಸ್ ಅಲ್ಲಿ ಇರ್ತಕ್ಕಂಥದ್ದು. ಮಂಕುತಿಮ್ಮ ಅಧಿಕಾರ ಬಂದೈತೆ ಅಂತ ಮದದಲ್ಲಿ ತಿರುಗಾಡಬೇಡ, ಅಧಿಕಾರ ಶಾಶ್ವತ ಅಲ್ಲ ಅಂತಕ್ಕಂಥ ಒಂದು ಪೋಸ್ಟ್ ವೈರಲ್ ಅಲ್ಲ. ಅವನಿಂದ ಕಲಿಬೇಕಾಗೈತಮ್ಮ. ಅವ್ನ ವಯಸ್ಸು ಎಷ್ಟು ಕೇಳ್ರಿ ಅವ್ನು ಸ್ವಾಮಿಗೆ. ಅವ್ನು ಆಗ್ತಾನಲ್ಲ, ಪೋಸ್ಟಿಂಗ್ ಮಾಡಿಸ್ತಾನಲ್ಲ ಸಣ್ಣ ಹುಡ್ರ ಕಡೆ. ಅವ್ನ ವಯಸ್ಸು ಎಷ್ಟು ಪ್ರಬುದ್ಧತೆ ಅವನಿಗೆ. ಈ ಚಿಲ್ಲರ್ ಬುದ್ಧಿ ಬಿಡಬೇಕು. ಫಸ್ಟು ಗುರು ಆದವನು ಚಿಲ್ಲರ್ ಅಲ್ಲ ಇರಬಾರ್ದು. ಭಕ್ತರನ್ನ ಸಮಾನವಾಗಿ ಕಾಣುವಂಥ ಹೃದಯವುಳ್ಳವರಾಗಿರ್ಬೇಕು. ಭಕ್ತರನ್ನ ಚಂದ ಕಾಣಕ್ಕೆ ಹೇಳ್ರಿ. ಯಾವ ಬಟ್ಟೆಯನ್ನು ನಾವು ಧರಿಸ್ತೀವಲ್ಲ, ನಾನು ಇನ್ನು ಅದನ್ನೇ ಹೇಳಿದ್ದೀನಿ. ಆ ಬಟ್ಟಿಗೆ ಇದೇ ಹೌದಪ್ಪ, ನಾವು ಮಾಡಿದ್ವಿ ಕರೆ ಒಪ್ಕೋತೀನಲ್ಲ. ಮಾಡಿದ್ರೆ ಉಳಿಲಿಲ್ಲ, ನಡ್ಕೊಳ್ಳಿಲ್ಲ ಮನುಷ್ಯ. ಅಲ್ಲಿ ಬಿಜಾಪುರದಲ್ಲಿ ಇನ್ನೂ ಕಂಪ್ಲೇಂಟ್ ಬಾಕಿ ಐತಿ. ಅದು ಏನಾಗೈತೆ ಅದ್ರ ಬಗ್ಗೆ ಜನರಿಗೆ ಸಮಾಜಕ್ಕೆ ಉತ್ತರ ಕೊಡಂತ ಹೇಳ್ರಿ. ಮೊದ್ಲಕ್ಕೆ ಎಲ್ಲೋದ್ಲ ಅಮ್ಮ, ಯಾಕೆ ಕಂಪ್ಲೇಂಟ್ ಕೊಟ್ರು? ಹೇಳ್ತಾನ 11 ಕೋಟಿ ಇದ್ದಿದ್ದು 3 ಕೋಟಿ ಡೀಲ್ ಬಂತ ಅಂತ ಅವ ಮಾತಾಡ್ತಾನ. ಇವ ನೋಡಿದ್ರೆ ನಾಟಕ ಮಾಡ್ಕೊಂಡು ಅಲ್ಲಿ ಯಾವುದೋ ಒಂದು ಊರಾಗ ಕುಂತಾನ. ನಾಟಕ ಹಾಕ್ಬೇಕ್ರಿ. ಅದಕ್ಕೆ ಸಮಾಜಕ್ಕೆ ಉತ್ತರ ಫಸ್ಟ್ ಕೊಡ್ಲಿ, ಆಮೇಲೆ ಮಾತಾಡ್ತೀವಿ. ಅವನಿಗೆ ನನ್ನ ಬಗ್ಗೆ ಮಾತಾಡೋದು, ಅಧಿಕಾರದ ಬಗ್ಗೆ ಮಾತಾಡೋದು. ಈ ಯುವ ಬಂದ ಮ್ಯಾಗ ನಾವು ಅಧಿಕಾರ ಮಾಡಕತ್ತೀವ. ಕಳೆದ 50 ವರ್ಷ, ಇವ್ನಿಗೆ ಇನ್ನೂ 48 ಆಗಿರ್ಬೇಕು ವಯಸ್ಸು. ಈಗ ಇವ್ನು ಹುಟ್ಟಕ್ಕಿಂತ ಮುಂಚೆಗೆ ನಾವು ರಾಜಕಾರಣದಾಗಿದ್ದೀವಿ. ಅದು ಅವನಿಗೆ ತಿಳ್ಕೊಂಡಿಲ್ಲ. ನನಗೇನು ಬುದ್ಧಿ ಹೇಳೋಂಥದ್ದು ಅವನ ನಂತರ ಅವಶ್ಯಕತೆ ಇಲ್ಲ. ನಾನೇ ಸಾಕಷ್ಟು ಬುದ್ಧಿ ಹೇಳಿದ್ದೆ ಅವನಿಗೆ. ಸರಿ ಮಾಡ್ಕೋ, ನಿನ್ನ ದುಷ್ಟು ಬುದ್ಧಿನ ಬಿಡು. ಒಬ್ಬ ಸ್ವಾಮೀಜಿಯಾಗಿ ಗುರುವಾಗಿ ಹೇಗಿರಬೇಕು, ಕಾವಿಗೆ ಸನ್ಯಾಸಿಯನ್ನು ವಹಿಸಿದಂಥವ್ರು ಹೇಗಿರಬೇಕು ಹಂಗೆ ಅರಿವಿಟ್ಕೊಂಡು ನಡಿ ಅಂತ ಹೇಳಿದ್ರೆ ನೆಡ್ಲಾರ್ದಕ್ಕೆ ಹೊರಗೆ ಹೋಗ್ಯಾನಷ್ಟೇ. ಅವ್ನು ಮುಗಿದತ್ ಗತಿ. ಅವ್ನು ಇನ್ಮ್ಯಾಗ ನಾ ಮಾತಾಡೋದು ಅವನ ಬಗ್ಗೆ. ಸಮಾಜ ಬಡವ ಸಾಧ್ಯ ಇಲ್ಲ. ಸಮಾಜ ಒಗ್ಗಟ್ಟಿದೆ, ಸಮಾಜ ಗೌರವ ರೀತಿಯಲ್ಲಿದೆ, ಸಂಘಟಿತರಾಗಿದ್ದೀವಿ. ಯಾವನೋ ಇವನು ಬಟ್ಟೆ ಧರಿಸ್ಕೊಂಡು ಇವನು ಸ್ವಯಂಕೃತವಾಗಿ ಯಾರ್ದೋ ಮಾತು ಕೇಳ್ಕೊಂಡು ಅಲ್ಲ. ನಮ್ಮ ಸರ್ಕಾರಕ್ಕೆ ಸರ್ಕಾರ ಇರೋ ಮಟ್ಟ ನಾವು ಹೋಗೋದಿಲ್ಲ ಅಂದವ್ರು. ಮತ್ತೆ ನಮ್ಮ ಮುಖ್ಯಮಂತ್ರಿ ಹತ್ರ ಯಾಕೆ ಹೋದ್ನಪ್ಪ ಇವ? ಯಾಕೆ ಹೋದ? ಎದಕ್ಕೆ ಹೋಗಿದ್ದ? ಕೇಳ್ರಿ ಅವನಿಗೆ ಪ್ರಶ್ನೆ. ಉತ್ತರ ಕೊಡು ಅಂತ ಹೇಳ್ರಿ. ಕಂಪ್ಲೇಂಟ್ ಮಾಡ್ರಲ್ಲ 3 ಕೋಟಿ ಕೇಳ್ಯಾರಂತ, ಅದಕ್ಕೆ ಮೊದಲು ಉತ್ತರ ಕೊಡು ಅಂತ ಹೇಳ್ರಿ ಸಮಾಜದವ್ರ ಬಂದು. ಆಮೇಲೆ ಇವಾಗ ಏನದ ಅನ್ನೋದು ಹಕೀಕತ್, ನಿಜವಾದ ಹಕೀಕತ್ ಗೊತ್ತಾಗತ್ತೆ. ಯಾವುದು ಸ್ವಾಮೀಜಿ ಮಾಡೋ ಪ್ರಶ್ನೆನೇ ಇಲ್ಲ. ಅದು ಒಂದು ನಾಟಕ ರೀ. ಯಾರ್ರೀ ನೋಟಿಫಿಕೇಶನ್ ಮಾಡಿದ್ದು? ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಇದ್ದಾಗ ನೋಟಿಫಿಕೇಶನ್ ಆಗಿತ್ತಲ್ಲ. ಅವಾಗ ಟೌನ್ಶಿಪ್ ಮಾಡಕ್ ಬೇಕಾಯ್ತು, ಈಗ ಬೇಡ ಆಯ್ತು. ಈಗ ಇವ್ರ ಭೂಮಿ ಐತಿ ಅಲ್ಲೇ. ಆ ಭೂಮಿ ಉಳಿಸ್ಕೊಳ್ಳೋದಕ್ಕೆ ಇದು ಕುಮಾರಸ್ವಾಮಿ ಅವನ ಮಗ ಮಾಡ್ತಿರುವಂಥ ಒಂದು ಡ್ರಾಮಾ. ಇದು ಪಾದಯಾತ್ರೆ. ಅಲ್ಲಿ ಹೊಂದಾಣಿಕೆ ಐತೆ ಅವರಿಗೆ, ಬಿ ಜೆ ಪಿಯವರಿಗೆ, ಜೆ ಡಿ ಎಸ್ನವ್ರು ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ ಕೂಡ ಈ ಬಿ ಜೆ ಪಿಯವ್ರು ನಾವು ಬರ್ತೀವಿ. ಈ ಬಿ ಜೆ ಪಿಯವರು ಅವರು ಕೂಡ ಒಟ್ಟಾಗಿ ಮಾಡ್ತಾರೆ ಅನ್ನೋದು ನೋಡ್ರಿ ಈಗ ನಾಟಕ. ನೋಡ್ರಿ, ಸರ್ಕಾರದ ಒಂದು ರೈತರಿಗೆ ಈಗಾಗಲೇ ಪರಿಹಾರ ಕೊಟ್ಟಿದ್ದೀವಿ. ಎಷ್ಟೋ ರೈತರಿಗೆ ಈಗಾಗಲೇ ಪರಿಹಾರ ಕೊಟ್ಟಿದ್ದೀವಿ. ರೈತರು ತಗೋತಾ ಇದ್ದಾರೆ, ದುಡ್ಡನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ನೋಂದಣಿ ಮಾಡ್ತಾ ಇದ್ದಾರೆ. ರೈತರು ಒಪ್ಪಿದಾಗ ಇವ್ರು ಯಾರ್ರೀ? ಇವ್ರ ವೈಯಕ್ತಿಕ ಆಸ್ತಿಯನ್ನು ಉಳಿಸ್ಕೊಳ್ಳೋಕೆ ಇದು ನಾಟಕ ನಡೆದಿದೆ. ಮತ್ತೊಂದು ಏನಿಲ್ಲ. ಇವ್ರ ಆಸ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ಅಪ್ಪ ಮಗ ಹೆಂಡತಿ ಹೆಸರಲ್ಲಿ ಆಸ್ತಿ, ಅಪ್ಪ ಮಗ ಡ್ರಾಮಾ ನಾಟಕ.